ಸಾಮಾನ್ಯವಾಗಿ ನಮ್ಮ ಮೆದುಳು ಬಹಳ ಬುದ್ಧಿವಂತ ಅಂತ ನಾವೊಂದ್ಕೊಂಡ್ರು ಹೌದು, ಕೆಲವೊಮ್ಮೆ ಅದು ಬಹಳ ವಿಚಿತ್ರವಾಗಿ ನಡ್ಕೊಳತ್ತಲ್ವಾ? ಖಂಡಿತ. ಮನಃಶಾಸ್ತ್ರದಲ್ಲಿ ಆಂಕರಿಂಗ್ ಎಫೆಕ್ಟ್ ಅಂತ ಒಂದು ಪ್ರಕ್ರಿಯೆ ಇದೆ. ಅಂದ್ರೆ ನಮ್ಮ ಮೆದುಳಿಗೆ ಯಾವುದಾದ್ರೂ ಒಂದು ಘಟನೆ ಬಗ್ಗೆ ಮೊದಲ ಬಾರಿಗೆ ಒಂದು ಮಾಹಿತಿ ಸಿಕ್ಕರೆ ಅದು ಎಷ್ಟೇ ತಪ್ಪಾಗಿದ್ರೂ ಮೆದುಳು ಆ ಮಾಹಿತಿಗೆ ಲಂಗರ್ ಹಾಕಿದಂತೆ ಅಂಟ್ಕೊಂಡ್ಬಿಡುತ್ತೆ. ಆನಂತರ ಅಸಲಿ ಸತ್ಯ ಹೊರಬಂದ್ರು ಜನ ಮೊದಲ ಮಾಹಿತಿಯನ್ನೇ ಶಾಶ್ವತ ಸತ್ಯ ಅಂತ ನಂಬಿರ್ತಾರೆ. ಈ ಮಾನಸಿಕ ಪ್ರಕ್ರಿಯೆ ನಾವು ಪ್ರತಿದಿನ ನೋಡುವ ಸುದ್ದಿಗಳಲ್ಲೂ ನಡೆಯುತ್ತೆ, ಗೊತ್ತಾ? ಹೌದು. ಯಾವುದೇ ಒಂದು ವದಂತಿ ಮೊದಲು ಹರಡಿದ್ರೆ ಸಾಕು, ಆಮೇಲೆ ಎಷ್ಟೇ ಸ್ಪಷ್ಟೀಕರಣ ನೀಡಿದ್ರೂ ಜನರ ಮನಸ್ಸಿನಲ್ಲಿ ಆ ವದಂತಿಯ ಅಚ್ಚಳಿಯದೆ ಉಳಿದು ಬಿಡುತ್ತೆ. ನಿಜ. ವಾಣಿಜ್ಯ ವಿಮಾನಯಾನ ಇತಿಹಾಸದಲ್ಲೇ ಇಂದಿಗೂ ಭೇದಿಸಲಾಗದೆ ಏಕೈಕ ವಿಮಾನ ಅಪಹರಣ ಪ್ರಕರಣ ಕೂಡ ಇದೇ ಆಂಕರಿಂಗ್ ಎಫೆಕ್ಟ್ಗೆ ಬಲಿಯಾಗಿದೆ. ಹೌದು. ಆದರೆ ಇತಿಹಾಸದ ಅತಿದೊಡ್ಡ ವಿಪರ್ಯಾಸ ಏನಂದ್ರೆ ಆತನ ಹೆಸರು ಡಿ.ಬಿ. ಕೂಪರ್ ಆಗಿರ್ಲೇ ಇಲ್ಲ. ಅರೆ ಹೌದಾ? ಖಂಡಿತ. ಆ ದಿನ ಆತ ವಿಮಾನ ನಿಲ್ದಾಣದ ಕೌಂಟರ್ಗೆ ಹೋಗಿ ನಗದು ಹಣ ನೀಡಿ ಟಿಕೆಟ್ ಖರೀದಿಸಿದಾಗ ತನ್ನ ಹೆಸರನ್ನು ಡ್ಯಾನ್ ಕೂಪರ್ ಅಂತ ಹೇಳಿದ್ದ. ಆದರೆ ಘಟನೆಯ ನಂತರ ಜೇಮ್ಸ್ ಲಾಂಗ್ ಅಂತ ಒಬ್ಬ ಪತ್ರಕರ್ತ ತನ್ನ ವರದಿಯನ್ನು ಡೆಡ್ಲೈನ್ ಒಳಗೆ ಮುಗಿಸುವ ಆತುರದಲ್ಲಿ ಓಹೋ, ಅಲ್ಲಿ ತಪ್ಪಾಯ್ತಾ? ಹೌದು. ಪೊಲೀಸ್ ಮೂಲಗಳ ಕಡೆಯಿಂದ ಕೇಳಿಸಿಕೊಂಡ ಮಾಹಿತಿಯನ್ನು ಆತ ತಪ್ಪಾಗಿ ಗ್ರಹಿಸಿಬಿಟ್ಟ. ಆತ ತನ್ನ ಪತ್ರಿಕೆಯಲ್ಲಿ ಡಿ.ಬಿ. ಕೂಪರ್ ಅಂತ ಬರೆದುಬಿಟ್ಟ. ಮುಂದೆ ಜಗತ್ತಿನ ಎಲ್ಲಾ ಮಾಧ್ಯಮಗಳು ಇದೇ ಹೆಸರನ್ನೇ ಬೆನ್ನಟ್ಟಿದವು. ಆತನ ಅಸಲಿ ನಕಲಿ ಹೆಸರು ಡ್ಯಾನ್ ಕೂಪರ್ ಅನ್ನೋದು ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಯಿತು. ಆ ಒಂದು ಸಣ್ಣ ತಪ್ಪು ಇಂದಿಗೂ ಸತ್ಯದಂತೆ ಉಳಿದುಕೊಂಡಿದೆ ಅಲ್ವಾ? ಇಂದಿನ ನಮ್ಮ ಈ ಅಧ್ಯಯನದ ಮುಖ್ಯ ಉದ್ದೇಶ ಕೇವಲ ಈ ಕಥೆಯನ್ನು ಹೇಳುವುದಲ್ಲ, 1971ರಲ್ಲಿ ನಡೆದ ಆ ರೋಚಕ ಅಪಹರಣದ ಹಿಂದೆ ಆತನ ಮನಸ್ಥಿತಿ ಹೇಗಿತ್ತು, ಆತ ಬಳಸಿದ ತಂತ್ರಗಳೇನು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದೇ ಒಂದು ಘಟನೆ ಇಂದಿನ ವಿಮಾನಯಾನ ಭದ್ರತಾ ವ್ಯವಸ್ಥೆಯನ್ನು ಬೇರು ಮಟ್ಟದಿಂದ ಹೇಗೆ ಬದಲಾಯಿಸಿತು ಅನ್ನೋದನ್ನ ಬಿಡಿಸಿ ನೋಡೋದು ನಮ್ಮ ಗುರಿ. ಆ ಕಾಲಘಟ್ಟವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನವೆಂಬರ್ 24, 1971 ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ಹಿಂದಿನ ದಿನ ಅದು. ಇಂದಿನಂತೆ ವಿಮಾನ ನಿಲ್ದಾಣಗಳಲ್ಲಿ ಭದ್ರತಾ ತಪಾಸಣೆ, ಮೆಟಲ್ ಡಿಟೆಕ್ಟರ್ಗಳು, ಐಡಿ ಕಾರ್ಡ್ ಕೇಳೋ ಪದ್ಧತಿ ಯಾವುದೂ ಇರಲಿಲ್ಲ. ಅಂದ್ರೆ ಯಾರು ಬೇಕಾದ್ರೂ ನೇರವಾಗಿ ವಿಮಾನ ಹತ್ತಬಹುದಿತ್ತ? ಹೌದು. ಯಾರು ಬೇಕಾದರೂ ಒಂದು ಬ್ರೀಫ್ ಕೇಸ್ ಹಿಡಿದುಕೊಂಡು ನೇರವಾಗಿ ವಿಮಾನದೊಳಗೆ ಕಾಲಿಡಬಹುದಿತ್ತು. ಪೋರ್ಟ್ಲ್ಯಾಂಡ್ನಿಂದ ಸಿಯಾಟಲ್ಗೆ ಹೊರಟಿದ್ದ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ಫ್ಲೈಟ್ 305 ಕೇವಲ 30 ನಿಮಿಷಗಳ ಪ್ರಯಾಣ. ವಿಮಾನದಲ್ಲಿ ಕೇವಲ 36 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿ ಮಾತ್ರ ಇದ್ರು. ವಿಮಾನದ ಒಳಭಾಗದ ದೃಶ್ಯವನ್ನು ಒಮ್ಮೆ ಕಣ್ಣಿಗೆ ಕಟ್ಟಿಕೊಳ್ಳಿ. ಒಬ್ಬ ಸಾಮಾನ್ಯ ಉದ್ಯಮಿಯಂತೆ ಕಾಣುವ ವ್ಯಕ್ತಿ, ಸುಮಾರು 45ರ ಹರೆ ಇರಬಹುದು, ಕಪ್ಪು ಬಣ್ಣದ ಬಿಸ್ನೆಸ್ ಸೂಟ್, ಬಿಳಿ ಶರ್ಟ್, ಅದರ ಮೇಲೆ ಒಂದು ಟ್ರೆಂಚ್ ಕೋಟ್ ಮತ್ತು ಲೋಫರ್ ಶೂ ಧರಿಸಿದ್ದ. ಆತನ ಮುಖದಲ್ಲಿ ಯಾವುದೇ ಆತಂಕ ಇರಲಿಲ್ಲ ತಾನೆ? ಚೂರು ಕೂಡ ಇರಲಿಲ್ಲ. ನೇರವಾಗಿ ಹೋಗಿ ವಿಮಾನದ ಕೊನೆಯ ಸಾಲಿನ 18E ಸೀಟ್ನಲ್ಲಿ ಕುತ್ಕೊಳ್ತಾನೆ. ತನ್ನ ಪಕ್ಕದಲ್ಲಿರುವ ಯಾರಿಗೂ ಈ ವ್ಯಕ್ತಿ ಮುಂದಿನ ಕೆಲವು ನಿಮಿಷಗಳಲ್ಲಿ ಇತಿಹಾಸ ಸೃಷ್ಟಿಸಲಿದ್ದಾನೆ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆತ ಒಂದು ಸಿಗರೆಟ್ ಹೊತ್ತಿಸಿ ಫ್ಲಾರೆನ್ಸ್ ಶಾಫ್ನರ್ ಎಂಬ ಗಗನ ಸಖಿಗೆ ಒಂದು ಸಣ್ಣ ಚೀಟಿಯನ್ನು ನೀಡುತ್ತಾನೆ. ನೋಡಿ, ಫ್ಲಾರೆನ್ಸ್ ಕೇವಲ 23 ವರ್ಷದ ಯುವತಿ. ಆ ಕಾಲದಲ್ಲಿ ಪ್ರಯಾಣಿಕರು ಗಗನಸಖಿಯರಿಗೆ ತಮ್ಮ ಫೋನ್ ನಂಬರ್ ಕೊಡುವುದು, ಫ್ಲರ್ಟ್ ಮಾಡುವುದು ಬಹಳ ಸಾಮಾನ್ಯ ಆಗಿತ್ತು. ಓ, ಹಾಗಾಗಿ ಆಕೆ ಆ ಚೀಟಿಯನ್ನು ಓದಲಿಲ್ವಾ? ಹೌದು. ಆಕೆ ಆ ಚೀಟಿಯನ್ನು ಓದುವ ಗೋಜಿಗೆ ಹೋಗದೆ ನೇರವಾಗಿ ತನ್ನ ಪರ್ಸ್ನಲ್ಲಿ ಇಟ್ಕೊಳ್ತಾಳೆ. ಆಗ ಆತ ನಿಧಾನವಾಗಿ ಅವಳ ಹತ್ತಿರ ಬಂದು ಅತ್ಯಂತ ಶಾಂತ ಧ್ವನಿಯಲ್ಲಿ, ಮಿಸ್, ನೀವು ಆ ಚೀಟಿಯನ್ನು ಓದುವುದು ಒಳ್ಳೆಯದು, ನನ್ನ ಬಳಿ ಬಾಂಬ್ ಇದೆ ಅಂತ ಹೇಳ್ತಾನೆ. ಮೈಜು ಮನಸ್ಸುವಂತಿದೆ. ಆ ಚೀಟಿಯಲ್ಲಿ ಸ್ಪಷ್ಟವಾಗಿ ನನ್ನ ಬ್ರೀಫ್ ಕೇಸ್ನಲ್ಲಿ ಬಾಂಬ್ ಇದೆ, ಬಂದು ನನ್ನ ಪಕ್ಕ ಕುಳಿತುಕೋ ಅಂತ ಬರೆಯಲಾಗಿತ್ತು. ಆಕೆ ಗಾಬರಿಯಿಂದ ಪಕ್ಕದಲ್ಲಿ ಕುಳಿತಾಗ ಆತ ತನ್ನ ಸೂಟ್ ಕೇಸ್ ತೆರೆದು ತೋರಿಸ್ತಾನೆ. ಅದರಲ್ಲಿ ಕೆಂಪು ಬಣ್ಣದ ಸಿಲಿಂಡರ್ಗಳು, ವೈರ್ಗಳು ಮತ್ತು ಒಂದು ದೊಡ್ಡ ಬ್ಯಾಟರಿ ಇರೋದನ್ನು ಆಕೆ ನೋಡ್ತಾಳೆ. ತಕ್ಷಣ ಆತ ತನ್ನ ಬೇಡಿಕೆಗಳನ್ನು ಅವಳು ಮುಂದಿಡ್ತಾನೆ. $2 ಲಕ್ಷ ನಗದು, ಅದು ಕೂಡ ಕೇವಲ $20 ಮುಖಬೆಲೆಯ ನೋಟುಗಳಲ್ಲೇ ಬೇಕು, ಮತ್ತು 4 ಪ್ಯಾರಾಶೂಟ್ಗಳು ಬೇಕು ಅಂತ ಕೇಳ್ತಾನೆ. ಏರ್ಲೈನ್ಸ್ ಅಧ್ಯಕ್ಷ ಡೊನಾಲ್ಡ್ ನೈರೋಬ್ ಕಂಪನಿಯ ಘನತೆ ಮತ್ತು ಪ್ರಯಾಣಿಕರ ಜೀವದ ಪ್ರಶ್ನೆ ಎದುರಾದಾಗ ತಕ್ಷಣವೇ ಈ ಬೇಡಿಕೆಗಳಿಗೆ ಒಪ್ಪುತ್ತಾರೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಬೇಡಿಕೆಯ ಹಿಂದಿನ ಅಸಲಿ ತಂತ್ರ ಬೇರೆಯೇ ಇತ್ತು. ಆತನಿಗೆ ತಪ್ಪಿಸಿಕೊಳ್ಳಲು ಕೇವಲ 1 ಪ್ಯಾರಾಶೂಟ್ ಸಾಕಾಗಿತ್ತು. ಹೆಚ್ಚೆಂದರೆ 2ನೇ ಪ್ಯಾರಾಶೂಟ್ ಬ್ಯಾಕಪ್ ಆಗಿ ಬೇಕಿತ್ತು.
ಆದರೆ ಆತ 4 ಪ್ಯಾರಾಶೂಟ್ಗಳನ್ನು ಯಾಕೆ ಕೇಳಿದ? ಇಲ್ಲಿಯೇ ಆತನ ಅಸಾಧಾರಣ ಬುದ್ಧಿವಂತಿಕೆ ಮತ್ತು ಅಪರಾಧದ ಪೂರ್ವ ಸಿದ್ಧತೆ ಬಯಲಾಗುವುದು. ಆತ 2 ಪ್ರೈಮರಿ ಮತ್ತು 2 ಬ್ಯಾಕಪ್ ಪ್ಯಾರಾಶೂಟ್ಗಳನ್ನು ಕೇಳುವ ಮೂಲಕ FBI ಮತ್ತು ಅಧಿಕಾರಿಗಳ ಮನಸ್ಸಿನಲ್ಲಿ ಒಂದು ಹೊಸ ಲೆಕ್ಕಾಚಾರವನ್ನು ಹುಟ್ಟುಹಾಕಿದ. ಅಂದ್ರೆ ತಾನು ಒಬ್ಬನೇ ಹೋಗೋದಿಲ್ಲ ಅಂತಾನಾ? ಖಂಡಿತ. ತಾನು ವಿಮಾನದಿಂದ ಜಿಗಿಯುವಾಗ ತನ್ನೊಂದಿಗೆ 2 ಒತ್ತೆಯಾಳುಗಳನ್ನು, ಬಹುಶಃ ಗಗನಸಖಿಯರನ್ನು ಕರೆದೊಯ್ಯಲಿದ್ದಾನೆ ಎಂಬ ಭ್ರಮೆಯನ್ನು ಸೃಷ್ಟಿಸಿದ. ಒಂದು ವೇಳೆ ಆತ ಕೇವಲ ಒಂದೇ ಪ್ಯಾರಾಶೂಟ್ ಕೇಳಿದ್ರೆ ಅಧಿಕಾರಿಗಳು ಆತನಿಗೆ ಕೆಲಸ ಮಾಡದ ನಕಲಿ ಪ್ಯಾರಾಶೂಟ್ ನೀಡುವ ಅವಕಾಶ ಇತ್ತು ಅಲ್ವಾ? ಹೌದು, ನಕಲಿ ಕೊಟ್ರೆ ಅವನು ಸಾಯ್ತಾನೆ ಅಂತ. ಎಕ್ಸಾಕ್ಟ್ಲಿ. ಆದ್ರೆ ಆತ ತನ್ನೊಂದಿಗೆ ಅಮಾಯಕರನ್ನು ಕರೆದೊಯ್ಯುತ್ತಾನೆ ಅಂದಾಗ ಅಧಿಕಾರಿಗಳು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿರಲಿಲ್ಲ. ಅವರು ಸಂಪೂರ್ಣವಾಗಿ ಕೆಲಸ ಮಾಡುವ ಅತ್ಯುತ್ತಮ ಪ್ಯಾರಾಶೂಟ್ಗಳನ್ನೇ ಆತನಿಗೆ ಒದಗಿಸಬೇಕಾಯಿತು. ಅಬ್ಬಾ, ಯಂತ್ರತಂತ್ರ! ಸಿಯಾಟಲ್ನಲ್ಲಿ ವಿಮಾನ ಇಳಿತದೆ, ಆತನ ಬೇಡಿಕೆಯಂತೆ ಹಣ ಮತ್ತು ಪ್ಯಾರಾಶೂಟ್ ಒಳಗೆ ಬರ್ತದೆ. ಆತ ತನ್ನ ಮಾತಿನಂತೆ ಎಲ್ಲ 36 ಪ್ರಯಾಣಿಕರನ್ನು ಬಿಡುಗಡೆ ಮಾಡ್ತಾನೆ. ಪೈಲಟ್ಗಳು ಮತ್ತು ಟೀನಾ ಮುಕ್ಲೋ ಎಂಬ ಮತ್ತೊಬ್ಬ ಗಗನಸಖಿಯನ್ನು ಮಾತ್ರ ತನ್ನೊಂದಿಗೆ ಉಳಿಸಿಕೊಂಡು ವಿಮಾನವನ್ನು ಮೆಕ್ಸಿಕೋ ಸಿಟಿಯ ಕಡೆಗೆ ಹಾರಲು ಸೂಚಿಸ್ತಾನೆ. ಈಗ ಆತನ ಕೈಯಲ್ಲಿ ಹಣವೂ ಇದೆ, ಪ್ಯಾರಾಶೂಟ್ ಇದೆ. ಆದರೆ ಆಕಾಶದ ಮಧ್ಯದಲ್ಲಿ ಹಾರುತ್ತಿರುವ ಒಂದು ಬೃಹತ್ ಜೆಟ್ ವಿಮಾನದಿಂದ ಹೊರಬರುವುದು ಹೇಗೆ? ಅದೇ ದೊಡ್ಡ ಪ್ರಶ್ನೆ. ಆತನ ಮುಂದಿನ ತಾಂತ್ರಿಕ ಸೂಚನೆಗಳು ಆತಂಕಕಾರಿಯಾಗಿದ್ವು. ವಿಮಾನ ಕೇವಲ 10,000 ಅಡಿ ಎತ್ತರದಲ್ಲಿ ಹಾರಬೇಕು, ರೆಕ್ಕೆಗಳ ಫ್ಲಾಪ್ಸ್ 15 ಡಿಗ್ರಿ ಇರಬೇಕು, ವೇಗ ಗಂಟೆಗೆ ಕೇವಲ 100 ನಾಟ್ಸ್, ಅಂದ್ರೆ ಬಹಳ ನಿಧಾನವಾಗಿರಬೇಕು ಅಂತ ಆದೇಶಿಸ್ತಾನೆ. ಇಷ್ಟೊಂದು ನಿಖರವಾದ ಸೂಚನೆಗಳ? ಹೌದು. ಜೊತೆಗೆ ಲ್ಯಾಂಡಿಂಗ್ ಗೇರ್ ಕೆಳಗಿರಬೇಕು ಮತ್ತು ವಿಮಾನದ ಕ್ಯಾಬಿನ್ ಒತ್ತಡರಹಿತವಾಗಿರಬೇಕು, ಅಂದ್ರೆ ಅನ್ಪ್ರೆಷರೈಸ್ಡ್ ಆಗಿರಬೇಕು ಅಂತ ಹೇಳ್ತಾನೆ. ಬೋಯಿಂಗ್ 727 ವಿಮಾನವನ್ನು ಆತ ಆಯ್ಕೆ ಮಾಡಿದ್ದಕ್ಕೆ ಒಂದು ಪ್ರಬಲ ಕಾರಣ ಇತ್ತು. ಆ ವಿಮಾನದ ಹಿಂಭಾಗದಲ್ಲಿ ಒಂದು ಮೆಟ್ಟಿಲುಗಳ ಸಾಲು ಇತ್ತು, ಅದನ್ನು ಹಾರಾಟದ ಮಧ್ಯದಲ್ಲೇ ತೆರೆಯಲು ಸಾಧ್ಯವಿತ್ತು. ಇದು ಕಲ್ಪನೆಗೂ ಮೀರಿದ ಸಾಹಸ. ರಾತ್ರಿ 8:13 ಸುಮಾರಿಗೆ ದಟ್ಟವಾದ ಕತ್ತಲು ಆವರಿಸಿದ್ದ ವಾಷಿಂಗ್ಟನ್ನ ಕಾಡುಗಳ ಮೇಲೆ ಆತ ವಿಮಾನದ ಹಿಂದಿನ ಮೆಟ್ಟಿಲುಗಳನ್ನು ಇಳಿಸಿ ಜಿಗಿಯುತ್ತಾನೆ. ಆದ್ರೆ ಇಲ್ಲಿಯೇ ವಿಷಯ ನಿಜಕ್ಕೂ ರೋಚಕ ಆಗೋದು. ನಾನಿಲ್ಲೇ ಒಂದು ಬಲವಾದ ವಾದವನ್ನು ಮಂಡಿಸ್ತೀನಿ. ಹೊರಗಿನ ವಾತಾವರಣ ಹೇಗಿತ್ತು ಗೊತ್ತಾ? ಬಗ ಚಳಿ ಇತ್ತಲ್ವಾ? -15 ಡಿಗ್ರಿ ಹೆಪ್ಪುಗಟ್ಟುವ ಚಳಿ, ಅದರ ಜೊತೆಗೆ ಧಾರಾಕಾರ ಮಳೆ. ವಿಮಾನದ ವೇಗ ಮತ್ತು ಗಾಳಿಯ ಒತ್ತಡ ಎಷ್ಟಿತ್ತಂದ್ರೆ ಗಂಟೆಗೆ ಸುಮಾರು 196 ಮೈಲಿ ವೇಗದಲ್ಲಿ ಚಲಿಸುವ ರೈಲಿನಿಂದ ಹೊರಗೆ ತಲೆ ಹಾಕಿದಷ್ಟೇ ಭೀಕರವಾದ ಬಿರುಗಾಳಿ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಕೇವಲ ಒಂದು ಬಿಸ್ನೆಸ್ ಸೂಟ್, ಟ್ರೆಂಚ್ ಕೋಟ್ ಮತ್ತು ಲೋಫರ್ ಶೂ ಧರಿಸಿದ್ದ ಸಾಮಾನ್ಯ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ. ಆತ ಆ ಜಿಗಿತದ ರಭಸಕ್ಕೆ ಅಥವಾ ಆ ಚಳಿಗೆ ಸತ್ತಿರಲೇಬೇಕು. ನೋಡಿ, FBI ಅಧಿಕಾರಿಗಳು ಆರಂಭದಲ್ಲಿ ಇದೇ ತೀರ್ಮಾನಕ್ಕೆ ಬಂದಿದ್ರು. ಆ ವಾತಾವರಣದಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದ ಉಡುಪಿನಲ್ಲಿ ಜಿಗಿದ ವ್ಯಕ್ತಿ ಬದುಕುಳಿಯುವುದು ಅಸಾಧ್ಯ ಅಂತಲೇ ಅವರು ನಂಬಿದ್ರು. ಮತ್ತೆ ಅವ್ರು ಯಾಕೆ ತನಿಖೆ ಮುಂದುವರಿಸಿದ್ರು? ಏನಂದ್ರೆ ಕೇವಲ 5 ತಿಂಗಳ ಅಂತರದಲ್ಲಿ ನಡೆದ ಇತರ ಕಾಪಿ ಕ್ಯಾಟ್ ಹೈಜಾಕ್ ಪ್ರಕರಣಗಳು ಈ ನಂಬಿಕೆಯನ್ನು ಅಲುಗಾಡಿಸಿದವು. ಮಾರ್ಟಿನ್ ಮ್ಯಾಕ್ನ್ಯಾಲಿ ಎಂಬ ವ್ಯಕ್ತಿ ಗಂಟೆಗೆ 320 ನಾಟ್ಸ್ ವೇಗದಲ್ಲಿ ಚಲಿಸುತ್ತಿದ್ದ ವಿಮಾನದಿಂದಲೇ ಕತ್ತಲಿಯಲ್ಲಿ ಜಿಗಿದು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದ. ಅರೆ, 320 ನೋಟ್ಸ್ ವೇಗದಲ್ಲ? ಹೌದು. ಹಾಗೆಯೇ ರಿಚರ್ಡ್ ಮೆಕಾಯ್ ಎಂಬಾತ ಕೂಡ -ಡಿಗ್ರಿ ಚಳಿಗಾಲದ ಹಿಮದಲ್ಲಿ ಜಿಗಿದು ಬದುಕುಳಿದಿದ್ದ. ಈ ಭೌತಿಕ ಉದಾಹರಣೆಗಳನ್ನು ನೋಡಿದಾಗ ಕೂಪರ್ ಕೂಡ ಬದುಕಿರುವ ಸಾಧ್ಯತೆಯನ್ನ ಅಧಿಕಾರಿಗಳು ಅಲ್ಲಗಳೆಯುವಂತಿರಲಿಲ್ಲ. ಮನುಷ್ಯನ ದೇಹದ ಸಹಿಷ್ಣುತೆ ಎಂಥ ವಾತಾವರಣವನ್ನಾದರೂ ಮೀರಿ ನಿಲ್ಲಬಲ್ಲದು ಅನ್ನೋದಕ್ಕೆ ಈ ಘಟನೆಗಳು ಸಾಕ್ಷಿಯಾದವು. ಹಾಗಾದ್ರೆ ಆ ಕತ್ತಲೆಯಲ್ಲಿ ಜಿಗಿದು ಮಾಯವಾದ ವ್ಯಕ್ತಿಯ ಭೌತಿಕ ಅಸ್ತಿತ್ವಕ್ಕೆ ಸಂಬಂಧಿಸಿದಂತೆ ಯಾವ ಕುರುಹುಗಳು ಉಳಿಯಲಿಲ್ಲವೇ? ಆತ ವಿಮಾನದಲ್ಲಿ ಬಿಟ್ಟು ಹೋಗಿದ್ದ ಕೆಲವು ಸಣ್ಣ ವಸ್ತುಗಳೇ ದಶಕಗಳ ಕಾಲ ತನಿಖಾಧಿಕಾರಿಗಳ ನಿದ್ದೆಗೆಡಿಸಿದವು. ಆತನ ಕ್ಲಿಪ್ ಆನ್ ಟೈ, ಒಂದು ಟೈ ಕ್ಲಿಪ್, ಆತ ಸೇದಿದ್ದ 8 ಸಿಗರೆಟ್ ತುಂಡುಗಳು ಮತ್ತು 66 ಅಪರಿಚಿತ ಫಿಂಗರ್ ಪ್ರಿಂಟ್ಗಳು ಪತ್ತೆಯಾದವು. ಆದರೆ 1970ರ ದಶಕದ ತಂತ್ರಜ್ಞಾನದಲ್ಲಿ ಆ ಪುರಾವೆಗಳು ಹೆಚ್ಚು ಪ್ರಯೋಜನಕ್ಕೆ ಬರಲಿಲ್ಲ. ಸಿಗರೆಟ್ ತುಂಡುಗಳು ಕಾಲಾನಂತರದಲ್ಲಿ ಕಳೆದು ಹೋದವು. ಆದರೆ ವಿಜ್ಞಾನ ಮುಂದುವರೆದಂತೆ ಹೊಸ ಸಾಧ್ಯತೆಗಳು ತೆರೆದುಕೊಂಡವು. 2009ರಲ್ಲಿ ಸಿಟಿಜನ್ ಸ್ಲೂತ್ಸ್ ಎಂಬ ವಿಜ್ಞಾನಿಗಳ ತಂಡವೊಂದು ಅತ್ಯಾಧುನಿಕ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಳಸಿ ಆ ಹಳೆಯ ಟೈಯನ್ನು ಪರೀಕ್ಷಿಸಿತು. ಅದರಲ್ಲಿ ಏನ್ ಸಿಕ್ತು? ಅದರ ಎಳೆಗಳ ನಡುವೆ ಅಂಟಿಕೊಂಡಿದ್ದ ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳನ್ನು ಅವರು ವಿಶ್ಲೇಷಿಸಿದ್ರು.
ಆ ಪರೀಕ್ಷೆಯಲ್ಲಿ ಬಿಸ್ಮತ್, ಆಂಟಿಮನಿ ಮತ್ತು ಅತ್ಯಂತ ಮುಖ್ಯವಾಗಿ ಶುದ್ಧ ಟೈಟಾನಿಯಂ ಕಣಗಳು ಪತ್ತೆಯಾದವು. ಈ ಶುದ್ಧ ಟೈಟಾನಿಯಂ ಸಿಕ್ಕಿದ್ದೇಕೆ ಅಷ್ಟು ದೊಡ್ಡ ಸುಳಿವಾಯಿತು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಇಂದಿನ ದಿನಗಳಲ್ಲಿ ಟೈಟಾನಿಯಂ ಮೊಬೈಲ್ ಫೋನ್ಗಳಿಂದ ಹಿಡಿದು ಗಾಲ್ಫ್ ಸ್ಟಿಕ್ಗಳವರೆಗೂ ಎಲ್ಲೆಡೆ ಬಳಸಲ್ಪಡುತ್ತೆ. ಆದ್ರೆ 1971ರಲ್ಲಿ ಇದರ ಮಹತ್ವ ಏನಿತ್ತು? 1970ರ ದಶಕದಲ್ಲಿ ಶುದ್ಧ ಟೈಟಾನಿಯಂ ಸಾಮಾನ್ಯ ಜನರ ಕೈಗೆ ಸಿಗುವ ವಸ್ತುವಾಗಿರಲಿಲ್ಲ. ಅದನ್ನು ಕೇವಲ ಅತ್ಯಾಧುನಿಕ ಏರೋಸ್ಪೇಸ್ ಯೋಜನೆಗಳಲ್ಲಿ, ಉದಾಹರಣೆಗೆ ಬೋಯಿಂಗ್ನ ಸೂಪರ್ಸಾನಿಕ್ ಟ್ರಾನ್ಸ್ಪೋರ್ಟ್ ವಿಮಾನಗಳ ತಯಾರಿಕೆಯಲ್ಲಿ ಅಥವಾ ಅತ್ಯಂತ ವಿಶಿಷ್ಟ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಮಾತ್ರ ಬಳಸಲಾಗ್ತಾ ಇತ್ತು. ಅಂದ್ರೆ ಆತ ಸಾಮಾನ್ಯ ಮನುಷ್ಯನಾಗಿರ್ಲಿಲ್ಲ? ಖಂಡಿತ ಇಲ್ಲ. ಆತನ ಟೈ ಮೇಲೆ ಈ ಕಣಗಳು ಸಿಕ್ಕಿವೆ ಎಂದ್ರೆ ಆತ ಖಂಡಿತವಾಗಿಯೂ ಅಂಥ ಯಾವುದೋ ಮುಂದುವರಿದ ಕೈಗಾರಿಕಾ ಪರಿಸರದಲ್ಲಿ ಇಂಜಿನಿಯರ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅನ್ನೋ ಸ್ಪಷ್ಟ ಚಿತ್ರಣ ಸಿಕ್ತು. ಆತನಿಗೆ ವಿಮಾನದ ತಾಂತ್ರಿಕ ವಿಚಾರಗಳು, ಅದರ ವೇಗ, ಫ್ಲಾಪ್ಸ್ ಬಗ್ಗೆ ಅಷ್ಟೊಂದು ನಿಖರ ಜ್ಞಾನ ಇದ್ದುದಕ್ಕೂ ಇದು ಕನ್ನಡಿ ಹಿಡಿಯಿತು. ಇವೆಂದೇ ಜೊತೆಗೆ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ ಮತ್ತೊಂದು ಬೃಹತ್ ಘಟನೆ ನಡೆಯಿತು 1980ರ ಫೆಬ್ರವರಿಯಲ್ಲಿ. ವಾಷಿಂಗ್ಟನ್ನ ಟೀನಾ ಬಾರ್ ಬಳಿ ಕೊಲಂಬಿಯಾ ನದಿಯ ತೀರದಲ್ಲಿ 8 ವರ್ಷದ ಬಾಲಕ ಬ್ರಯಾನ್ ಎಂಗ್ರಾಮ್ ತನ್ನ ಕುಟುಂಬದೊಂದಿಗೆ ಪಿಕ್ನಿಕ್ ಹೋಗಿದ್ದ. ಹೌದು, ಆತನಿಗೆ ಹಣ ಸಿಕ್ಕಿದ್ದಲ್ವಾ? ಹೌದು. ನದಿ ತೀರದ ಮರಳಿನಲ್ಲಿ ಆಡುತ್ತಿದ್ದಾಗ ಆತನಿಗೆ ಮರಳಿನಲ್ಲಿ ಹೂತು ಹೋಗಿದ್ದ $5,800 ಮೌಲ್ಯದ ಕೊಳೆಯುತ್ತಿದ್ದ ನೋಟುಗಳು ಸಿಕ್ಕವು. ಅಧಿಕಾರಿಗಳು ಆ ನೋಟುಗಳ ಸೀರಿಯಲ್ ನಂಬರ್ ಪರೀಕ್ಷಿಸಿದಾಗ ಅವು ಕೂಪರಿಗೆ ನೀಡಿದ್ದ ಅದೇ ನೋಟುಗಳು ಅನ್ನೋದು ದೃಢಪಟ್ಟಿತು. ಇಲ್ಲೊಂದು ಗೊಂದಲ ಹುಟ್ಟುತ್ತೆ ನೋಡಿ. ಕೂಪರ್ ನದಿಗೆ ಬಿದ್ದು ಸತ್ತ, ಆತನ ಹಣ ಕೊಚ್ಚಿಕೊಂಡು ಬಂದು ದಡ ಸೇರಿತು ಅಂತ ಅಂದುಕೊಳ್ಳೋಣ. ಆದ್ರೆ 2020ರಲ್ಲಿ ವಿಜ್ಞಾನಿಗಳು ಆ ನೋಟುಗಳ ಮೇಲೆ ಡಯಾಟಮ್ಗಳು ಎಂಬ ಸೂಕ್ಷ್ಮಜೀವಿಗಳನ್ನು ಪತ್ತೆ ಹಚ್ಚಿದರು. ಈ ಡಯಾಟಮ್ಗಳ ಕಥೆ FBIನ ಇಡೀ ಟೈಮ್ ಲೈನ್ ಅನ್ನು ಹೇಗೆ ಬುಡಮೇಲು ಮಾಡಿತು. ಡಯಾಟಮ್ಗಳು ಅಂದ್ರೆ ನೀರಿನಲ್ಲಿರುವ ಒಂದು ರೀತಿಯ ಪಾಚಿ. ಅವುಗಳ ದೇಹದ ಸುತ್ತ ಸಿಲಿಕಾದಿಂದ ಆದ ಒಂದು ಕವಚ ಇರುತ್ತೆ. ವಿಜ್ಞಾನಿಗಳು ಆ ನೋಟುಗಳ ಮೇಲಿದ್ದ ಡಯಾಟಮ್ಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ದೊಡ್ಡ ಆಘಾತ ಕಾದಿತ್ತು. ಯಾಕೆ? ಏನಾಯಿತು? ಯಾಕೆಂದ್ರೆ ಆ ನಿರ್ದಿಷ್ಟ ಜಾತಿಯ ಡಯಾಟಮ್ಗಳು ಕೇವಲ ವಸಂತ ಕಾಲದಲ್ಲಿ ಅಂದ್ರೆ ಸ್ಪ್ರಿಂಗ್ ಟೈಮ್ನಲ್ಲಿ ಮಾತ್ರ ಅಳ್ಳುವಂಥವು. ಆದರೆ ಘಟನೆ ನಡೆದಿದ್ದು ನವೆಂಬರ್ ತಿಂಗಳ ಕಡು ಚಳಿಗಾಲದಲ್ಲಿ. ಓ, ಅಂದ್ರೆ ಆ ಹಣ ನವೆಂಬರಲ್ಲಿ ನೀರಿಗೆ ಬಿದ್ದಿಲ್ಲ ಅಂತಾಯ್ತಾ? ಎಕ್ಸಾಕ್ಟ್ಲಿ. ಇದರರ್ಥ ಆ ಹಣ ಘಟನೆ ನಡೆದ ತಕ್ಷಣ ಅಥವಾ ಆ ತಿಂಗಳಲ್ಲಿ ನದಿಯ ನೀರಿನ ಸಂಪರ್ಕಕ್ಕೆ ಬಂದಿಲ್ಲ. ಕನಿಷ್ಠ ಕೆಲವು ತಿಂಗಳುಗಳ ನಂತರ ವಸಂತ ಕಾಲದಲ್ಲಿ ಆ ಹಣ ನೀರಿಗೆ ಬಿದ್ದಿದೆ ಅಥವಾ ಯಾರೋ ಉದ್ದೇಶಪೂರ್ವಕವಾಗಿ ಆ ಹಣವನ್ನು ಅಲ್ಲಿ ತಂದು ಹೂತಾಕಿದ್ದಾರೆ ಅನ್ನೋ ಹೊಸ ವಾದ ಹುಟ್ಕೊಂತು. ಆ ಹಣ ಅಲ್ಲಿಗೆ ಹೇಗ್ ಬಂತು ಎಂಬುದರ ಬಗ್ಗೆಯೂ ತಜ್ಞರ ನಡುವೆ ದೊಡ್ಡ ಜಟಾಪಟಿ ನಡೀತಲ್ಲ? ಹೌದು. ಆರ್ಮಿ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ನ ಜಲವಿಜ್ಞಾನಿಗಳು ಆ ನೋಟುಗಳ ಅಂಚುಗಳನ್ನು ಗಮನಿಸಿ ನದಿಯ ನೀರಿನ ಸೆಳೆತದಿಂದಾಗಿ ಆ ನೋಟುಗಳು ದುಂಡಾಗಿ ಸವಿದಿವೆ ಅಂತ ಅಂದ್ರು. ಆದ್ರಿಂದ ಅವು ನದಿಯಲ್ಲೇ ತೇಲಿ ಬಂದಿವೆ ಅನ್ನೋದು ಅವರ ವಾದ. ಆದ್ರೆ ಎಲ್ಲರೂ ಇದನ್ನ ಒಪ್ಲಿಲ್ಲ ಅಲ್ವಾ? ಇಲ್ಲ. ಪೋರ್ಟ್ಲ್ಯಾಂಡ್ ಸ್ಟೇಟ್ ಯೂನಿವರ್ಸಿಟಿಯ ಭೂವಿಜ್ಞಾನಿ ಲಿಯೋನಾರ್ಡ್ ಪಾಮರ್ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದರು. ಆ ಹಣ ಸಿಕ್ಕ ಮರಳಿನ ಪದರಗಳ ರಚನೆಯನ್ನು ಅಭ್ಯಸಿಸಿದ ಅವರು 1974ರಲ್ಲಿ ನದಿಯ ಹೂಳೆತ್ತುವ ಪ್ರಕ್ರಿಯೆ ನಡೆದ ನಂತರವೇ ಆ ಹಣ ಅಲ್ಲಿಗೆ ಬಂದಿದೆ ಅಂತ ಸಾಬೀತುಪಡಿಸಿದರು. ಈ ವೈಜ್ಞಾನಿಕ ವಿರೋಧಾಭಾಸಗಳು ಆತನ ಸಾವು ಬದುಕಿನ ಪ್ರಶ್ನೆಯನ್ನು ಮತ್ತಷ್ಟು ಕಗ್ಗಂಟಾಗಿಸಿದವು. 45 ವರ್ಷಗಳ ಸುದೀರ್ಘ ಇತಿಹಾಸ, 1000ಕ್ಕೂ ಹೆಚ್ಚು ಶಂಕಿತರ ವಿಚಾರಣೆ, ಇಷ್ಟೆಲ್ಲ ಬೆವರಿಸಿದ್ರೂ FBIಗೆ ಆ ವ್ಯಕ್ತಿ ಯಾರೆಂದು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಎಂದ್ರೆ ಆಶ್ಚರ್ಯವಾಗುತ್ತೆ. ಆ ಶಂಕಿತರ ಪಟ್ಟಿಯಲ್ಲಿ ರಾಬರ್ಟ್ ರಾಕ್ಸ್ಟ್ರಾ ಎಂಬ ವಿಯೆಟ್ನಾಂ ಯುದ್ಧದ ಹಿರಿಯ ಯೋಧನ ಹೆಸರಿತ್ತು. ಆದರೆ ಎಲ್ಲರಿಗಿಂತ ಹೆಚ್ಚು ಗಮನ ಸೆಳೆಯುವುದು ರಿಚರ್ಡ್ ಮೆಕ್ಕಾಯ್ ಅನ್ನೋ ವ್ಯಕ್ತಿ. ಹೌದು, ರಿಚರ್ಡ್ ಮೆಕ್ಕಾಯ್ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈತನ ಕಥೆ ಕೇಳಿದರೆ ಇವನೇ ಕೂಪರ್ ಅಂತ ನೀವು, ನಾನು, ಯಾರಾದ್ರೂ ಕಣ್ಣು ಮುಚ್ಕೊಂಡು ಬೆಟ್ ಕಟ್ಟಬಹುದು. ಕೂಪರ್ ಘಟನೆ ನಡೆದ 5 ತಿಂಗಳಲ್ಲಿ ಮೆಕ್ಕಾಯ್ ಕೂಡ ಒಂದು ಬೋಯಿಂಗ್ 727 ವಿಮಾನವನ್ನು ಹೈಜಾಕ್ ಮಾಡ್ತಾನೆ. ಅದೇ ರೀತಿ ಹಿಂದಿನ ಮೆಟ್ಟಿಲುಗಳ ಬಳಕೆಗೆ ಸೂಚಿಸುತ್ತಾನೆ. $5 ಲಕ್ಷ ಹಣ ಮತ್ತು 4 ಪ್ಯಾರಾಶೂಟ್ಗಳನ್ನು ಕೇಳ್ತಾನೆ ಮತ್ತು ಅದೇ ರೀತಿ ಹಾರುವ ವಿಮಾನದಿಂದ ಜಿಗಿಯುತ್ತಾನೆ. ಆತನನ್ನು ಬಂಧಿಸಿ ಜೈಲಿಗೆ ಹಾಕಲಾಗುತ್ತೆ. ಅಲ್ಲಿಂದ ಆತ ತಪ್ಪಿಸಿಕೊಳ್ಳುವಾಗ ಪೊಲೀಸ್ ಗುಂಡೇಟಿಗೆ ಬಲಿಯಾಗುತ್ತಾನೆ. ಇಷ್ಟೆಲ್ಲ ಸಾಮ್ಯತೆಗಳಿದ್ದಾಗೂ ಆತ ಕೂಪರ್ ಅಲ್ಲ ಅಂತ FBI ಹೇಗೆ ನಿರ್ಧರಿಸಿತು? ಮೆಕ್ಕಾಯ್ ಕಥೆ ಎಷ್ಟೇ ರೋಚಕವಾಗಿದ್ರೂ
ವಿಧಿವಿಜ್ಞಾನ ಮತ್ತು ಸಾಕ್ಷ್ಯಾಧಾರಗಳು ಬೇರೆದೇ ಕಥೆ ಹೇಳ್ತಾ ಇದ್ವು. ಮೊದಲನೇದಾಗಿ ವಿಮಾನದಲ್ಲಿದ್ದ ಗಗನಸಖಿಯರು ನೀಡಿದ ವಿವರಣೆಗೂ ಮೆಕಾಯ್ ಮುಖಚರ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಅಂದ್ರೆ ಮುಖ ಹೊಂದಾಣಿಕೆ ಆಗ್ಲಿಲ್ವಾ? ಇಲ್ಲ, ಮುಖ್ಯವಾಗಿ ಮೆಕಾಯ್ನ ಕಿವಿಗಳು ಸ್ವಲ್ಪ ಹೊರಚಾಚಿದಂತಿದ್ವು. ಅದು ಕೂಪರ್ ರೇಖಾಚಿತ್ರಕ್ಕೆ ಹೊಂದುತ್ತಿರಲಿಲ್ಲ. ಎರಡನೇದಾಗಿ ಕೂಪರ್ ಇಡೀ ಪ್ರಯಾಣದುದ್ದಕ್ಕೂ ನಿರಂತರವಾಗಿ ಸಿಗರೆಟ್ ಸೇದುತ್ತಿದ್ದ ಮತ್ತು ಬೋರ್ಬನ್ ಮದ್ಯ ಕುಡಿದಿದ್ದ. ಆದರೆ ಮೆಕಾಯ್ ಧಾರ್ಮಿಕ ಹಿನ್ನೆಲೆಯುಳ್ಳವನಾಗಿದ್ದು ಆತ ತನ್ನ ಇಡೀ ಜೀವಮಾನದಲ್ಲಿ ಧೂಮಪಾನ ಅಥವಾ ಮದ್ಯಪಾನ ಮಾಡಿದವನಲ್ಲ. ಓಹೋ, ಇದು ದೊಡ್ಡ ವ್ಯತ್ಯಾಸ. ಹೌದು. ಮತ್ತೆ ಇದೆಲ್ಲಕ್ಕಿಂತ ಪ್ರಬಲವಾದ ಸಾಕ್ಷ್ಯ ಅಂದ್ರೆ ಆತನ ಅಲಿಬೈ. ನವೆಂಬರ್ 24ರಂದು ಆ ಘಟನೆ ನಡೀತಿರುವಾಗ ಮೆಕಾಯ್ ಲಾಸ್ ವೆಗಾಸ್ನಲ್ಲಿದ್ದ ಎಂಬುದಕ್ಕೆ ಮತ್ತು ಮರುದಿನ ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ದಿನ ತನ್ನ ಕುಟುಂಬದೊಂದಿಗೆ ಊಟ ಮಾಡಿದ್ದ ಎಂಬುದಕ್ಕೆ ದಾಖಲೆಗಳಿದ್ವು. ಇಷ್ಟು ಪಕ್ಕಾ ಸಾಕ್ಷ್ಯಗಳಿದ್ದಾಗ ಆತನನ್ನು ಶಂಕಿತರ ಪಟ್ಟಿಯಿಂದ ಕೈಬಿಡುವುದು ಅನಿವಾರ್ಯವಾಗಿತ್ತು. ಇವೆಲ್ಲದರ ಆಚೆಗೆ ನಾವು ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಏನಂದ್ರೆ, ಈ ಘಟನೆ ಕೇವಲ ಒಂದು ಅಪರಾಧದ ಕಥೆಯಾಗಿ ಉಳಿಯಲಿಲ್ಲ. ಇದು ಇಡೀ ಜಾಗತಿಕ ವಿಮಾನಯಾನ ಭದ್ರತಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿತ್ತು. ಕೂಪರ್ನಿಂದ ಪ್ರೇರಣೆಗೊಂಡು ಕೇವಲ 1972ರ ಒಂದೇ ವರ್ಷದಲ್ಲಿ ಬರೋಬ್ಬರಿ 31 ವಿಮಾನ ಅಪಹರಣ ಯತ್ನಗಳು ನಡೆದವು. ಅಬ್ಬಾ, 31 ಯತ್ನಗಳ? ಹೌದು. ಅದರಲ್ಲಿ 15 ಪ್ರಕರಣಗಳಲ್ಲಿ ಅಪಹರಣಕಾರರು ಪ್ಯಾರಾಶೂಟ್ ಕೇಳಿದ್ರು. ಇದು ಜಗತ್ತಿನ ಕಣ್ಣು ತೆರೆಸಿತು. ಈ ಭದ್ರತಾ ಲೋಪಗಳ ಅರಿವು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು. 1973ರ ಹೊತ್ತಿಗೆ ವಿಮಾನ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ಪ್ರತಿಯೊಬ್ಬ ಪ್ರಯಾಣಿಕನ ಲಗೇಜ್ ಕಡ್ಡಾಯವಾಗಿ ತಪಾಸಣೆಗೊಳಪಡಿಸುವ ಮತ್ತು ಮೆಟಲ್ ಡಿಟೆಕ್ಟರ್ ಮೂಲಕ ಹಾದು ಹೋಗುವ ನಿಯಮ ಜಾರಿಗೆ ಬಂತು. ಅದು ಇಂದಿಗೂ ಮುಂದುವರೆದಿದೆ. ಅಷ್ಟೇ ಅಲ್ಲ, ತಾಂತ್ರಿಕವಾಗಿ ಒಂದು ಅದ್ಭುತವಾದ ಆವಿಷ್ಕಾರವನ್ನು ಮಾಡಲಾಯಿತು. ಬೋಯಿಂಗ್ 727 ವಿಮಾನದ ಹಿಂದಿನ ಬಾಗಿಲು ಹಾರಾಟದ ಮಧ್ಯದಲ್ಲಿ ಯಾರು ಬೇಕಾದರೂ ತೆರೆಯಬಹುದು ಅನ್ನೋದು ಅತಿದೊಡ್ಡ ಅಪಾಯವಾಗಿತ್ತು. ಇದನ್ನು ತಡೆಯಲು ವಿಮಾನದ ಹೊರಭಾಗದಲ್ಲಿ ಒಂದು ಸಣ್ಣ ಲೋಹದ ಪ್ಲೇಟನ್ನು ಅಳವಡಿಸಲಾಯಿತು. ಇದನ್ನು ಕೂಪರ್ ವೇನ್ ಅಂತ ಕರೀತಾರೆ. ಈ ಕೂಪರ್ ವೇನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಸ್ವಾರಸ್ಯಕರವಾಗಿದೆ. ಇದು ಯಾವುದೇ ಎಲೆಕ್ಟ್ರಾನಿಕ್ ಲಾಕ್ ಅಲ್ಲ. ವಿಮಾನ ಟೇಕ್ ಆಫ್ ಆಗಿ ಗಾಳಿಯಲ್ಲಿ ಹಾರುತ್ತಿರುವಾಗ ಹೊರಗಿನಿಂದ ಅಪ್ಪಳಿಸುವ ಗಾಳಿಯ ಒತ್ತಡವೇ ಈ ಲೋಹದ ಪ್ಲೇಟ್ ಅನ್ನು ಬಾಗಿಲಿನ ಲಾಕಿನ ಕಡೆಗೆ ತಳ್ಳುತ್ತೆ. ಒಳಗಿರುವವರು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಗಾಳಿಯ ಒತ್ತಡವನ್ನು ಮೀರಿ ಬಾಗಿಲು ತೆರೆಯಲು ಸಾಧ್ಯವೇ ಇಲ್ಲ. ಅಂದ್ರೆ ವಿಮಾನ ಗಾಳಿಯಲ್ಲಿರುವಾಗ ಬಾಗಿಲು ಲಾಕ್ ಆಗಿಯೇ ಇರುತ್ತೆ. ಹೌದು. ಅದೇ ವಿಮಾನ ನೆಲದ ಮೇಲೆ ಇಳಿದಾಗ ಗಾಳಿಯ ಒತ್ತಡವಿಲ್ಲದೆ ಆ ಪ್ಲೇಟ್ ತಾನಾಗಿಯೇ ಸಡಿಲವಾಗುತ್ತೆ. ಆಗ ಸುಲಭವಾಗಿ ಬಾಗಿಲು ತೆರೆಯಬಹುದು. ಇದೊಂದು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಏರೋಡೈನಮಿಕ್ ಪರಿಹಾರ. ಇದರ ಜೊತೆಗೆ ಪೈಲಟ್ಗಳಿಗೆ ಕ್ಯಾಬಿನ್ ಒಳಗೆ ಏನಾಗ್ತಿದೆ ಅಂತ ನೋಡಲು ಕಾಕ್ಪಿಟ್ ಬಾಗಿಲುಗಳಲ್ಲಿ ಸಣ್ಣ ಪೀಪ್ ಹೋಲ್ಗಳನ್ನು ಅಳವಡಿಸಲಾಯಿತು. ಒಂದು ವ್ಯವಸ್ಥೆ ತನ್ನ ತಪ್ಪುಗಳಿಂದ ಪಾಠ ಕಲಿತು ಹೇಗೆ ತನ್ನನ್ನು ತಾನು ನವೀಕರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಅಲ್ವಾ? ಮುಂದಿನ ಬಾರಿ ವಿಮಾನ ನಿಲ್ದಾಣದಲ್ಲಿ ತಮ್ಮ ಬ್ಯಾಗ್ ಅನ್ನು ಸ್ಕ್ಯಾನರ್ಗೆ ಹಾಕಿ ಮೆಟಲ್ ಡಿಟೆಕ್ಟರ್ ಮೂಲಕ ಹಾದು ಹೋಗುವಾಗ ಆ ಬಿಗಿ ಭದ್ರತೆಯ ಹಿಂದೆ 1971ರ ಒಂದು ಚಳಿಗಾಲದ ಕತ್ತಲೆಯಲ್ಲಿ $2 ಲಕ್ಷ ಹಣದೊಂದಿಗೆ ಪ್ಯಾರಾಶೂಟ್ ಕಟ್ಟಿಕೊಂಡು ಜಿಗಿದ ಆ ವ್ಯಕ್ತಿಯ ಕತೆ ಖಂಡಿತ ನೆನಪಿಗೆ ಬರಬೇಕು. ಖಂಡಿತ. 45 ವರ್ಷಗಳ ಕಾಲ ಸುದೀರ್ಘ ತನಿಖೆ ನಡೆಸಿದ FBI ಅಂತಿಮವಾಗಿ 2016ರಲ್ಲಿ ಈ ಪ್ರಕರಣದ ಕಡತವನ್ನು ಅಧಿಕೃತವಾಗಿ ಮುಚ್ಚಿತು. ಆದ್ರೂ ಜನರ ಕುತೂಹಲ ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಅಮೆರಿಕದಲ್ಲಿ ಇಂದಿಗೂ ಕೂಪರ್ ಕಾನ್ ಅನ್ನೋ ಸಮ್ಮೇಳನಗಳು ನಡೀತವೆ. ಅಲ್ಲಿ ಹವ್ಯಾಸಿ ಪತ್ತೆದಾರರು, ಇತಿಹಾಸಕಾರರು ಸೇರಿ ಆತನ ಬಗ್ಗೆ ಹೊಸ ಹೊಸ ಸಿದ್ಧಾಂತಗಳನ್ನು ಹುಟ್ಟುಹಾಕುತ್ತಲೇ ಇರ್ತಾರೆ. ಆತ ಯಾರು, ಎಲ್ಲಿಂದ ಬಂದ ಮತ್ತು ಆ ರಾತ್ರಿ ಏನಾದ ಅನ್ನೋದು ವಾಣಿಜ್ಯ ವಿಮಾನಯಾನದ ಏಕೈಕ ಬಗೆಹರಿಯದ ನಿಗೂಢ ಕಥೆಯಾಗಿ ಉಳಿದಿದೆ. ಆ ಕತ್ತಲ ರಾತ್ರಿಯಲ್ಲಿ ಆತ ನಿಜಕ್ಕೂ ಬದುಕುಳಿದನ ಅಥವಾ ಆ ವಾಷಿಂಗ್ಟನ್ ಕಾಡುಗಳಲ್ಲಿ ಮಣ್ಣಾದನ ಅನ್ನೋದಕ್ಕೆ ಸ್ಪಷ್ಟ ಉತ್ತರವಿಲ್ಲ. ಆದರೆ ಆತನ ಬುದ್ಧಿವಂತಿಕೆ ಮತ್ತು ಆತ ಸೃಷ್ಟಿಸಿದ ಭೀತಿ ಮಾತ್ರ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿದೆ. ಈ ನಮ್ಮ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ಪ್ರಚೋದನಕಾರಿ ಅಂತಿಮ ಯೋಚನೆಯನ್ನು ನಿಮ್ಮ ಮುಂದೆ ಬಿಡುತ್ತಿದ್ದೇನೆ. ಈ ಇಡೀ ಚರ್ಚೆಯಲ್ಲಿ ನಾವು ಗಮನಿಸದ ಒಂದು ಹೊಸ ಅಂಶ ಇದೆ. ನವೆಂಬರ್ 1978ರಲ್ಲಿ ವಿಮಾನದ ಹಿಂದಿನ ಮೆಟ್ಟಿಲುಗಳನ್ನು ಹೇಗೆ ಇಳಿಸಬೇಕೆಂದು ಸೂಚಿಸುವ ಒಂದು ಫಲಕ, ಅಂದ್ರೆ ಇನ್ಸ್ಟ್ರಕ್ಷನ್ ಪ್ಲಾಕಾರ್ಡ್, ಕಾಡಿನ ಲಾಗಿಂಗ್ ರಸ್ತೆಯೊಂದರ ಬಳಿ ಜಿಂಕೆ ಬೇಟೆಗಾರನೊಬ್ಬನಿಗೆ ಸಿಕ್ಕಿತು. ಅರೆ, ಅದು ಕಾಡಿನಲ್ಲಿ ಸಿಕ್ತಾ? ಹೌದು. ಇಲ್ಲಿ ವಿಪರ್ಯಾಸ ನೋಡಿ. 1980ರಲ್ಲಿ ಹಣ ಸಿಕ್ಕಿದ್ದು ನದಿಯ ಮರಳಿನಲ್ಲಿ.
ಆದ್ರೆ ಈ ಸೂಚನಾ ಫಲಕ ಸಿಕ್ಕಿದ್ದು ಅದಕ್ಕೆ ಸಂಬಂಧವೇ ಇಲ್ಲದ ಮೈಲುಗಳಷ್ಟು ದೂರವಿದ್ದ ಕಾಡಿನ ರಸ್ತೆಯಲ್ಲಿ, ಮತ್ತು ಆ ವ್ಯಕ್ತಿಯ ಶವವಾಗಲಿ ಪ್ಯಾರಾಶೂಟ್ ಆಗಲಿ ಎಲ್ಲಿಯೂ ಸಿಗ್ಲಿಲ್ಲ. ಹಾಗಾದ್ರೆ ಆತ ತನ್ನ ಜಿಗಿತದಲ್ಲಿ ಬದುಕಿ ಉಳಿದಿದ್ದನಾ, ಅಥವಾ ಕೂಪರ್ ನಿಜಕ್ಕೂ ಬದುಕುಳಿದು FBI ತನಿಖೆಯ ದಾರಿ ತಪ್ಪಿಸಲು ಮತ್ತು ತಾನು ಸತ್ತಿದ್ದೇನೆ ಎಂದು ಅವರನ್ನು ನಂಬಿಸಲು ಉದ್ದೇಶಪೂರ್ವಕವಾಗಿ ಆ ನೋಟುಗಳನ್ನು ನದಿ ತೀರದಲ್ಲಿ ಮತ್ತು ವಿಮಾನದ ಸಾಕ್ಷ್ಯಾರ್ಹಗಳನ್ನು ಕಾಡಿನಲ್ಲಿ ಬೇರೆ ಬೇರೆ ಕಡೆ ಎಸೆದು ತನ್ನದೇ ಆದ ಅನಾಮಧೇಯ ಸಾಮಾನ್ಯ ಜೀವನದತ್ತ ಮರಳಿ ನಡೆಯುತ್ತಾ ಹೋದನೆ? ಆ ಕತ್ತಲ ರಾತ್ರಿಯ ಮಳೆಯಲ್ಲಿ ಕರಗಿ ಹೋದ ಆತನ ಹೆಜ್ಜೆ ಗುರುತುಗಳ ಹಿಂದಿರುವ ಈ ರೋಮಾಂಚಕ ಪ್ರಶ್ನೆಗೆ ಉತ್ತರ ಆತನೊಬ್ಬನಿಗೆ ಮಾತ್ರ ಗೊತ್ತು, ಅಲ್ವಾ? ನಿಜ. ಇದು ಯಾವತ್ತಿಗೂ ನಮ್ಮನ್ನ ಕಾಡುವ ಒಂದು ದೊಡ್ಡ ಪ್ರಶ್ನೆ.